ಪ್ರಿಯಾಂಕಾ ಗಾಂಧಿ ಲಾವು ಯಾವುದಕ್ಕೆ ಮುಂದಿನ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಬಹುಶಃ ಇನ್ನು ಅವರ ಜನ್ಮದಲ್ಲಿ ಕಾಂಗ್ರೆಸ್ನವರು ಯಾವತ್ತೂ ಪ್ರಧಾನಿ ಆಗೋದಿಲ್ಲ. ಹಾಗಿದ್ರೂ ಕೂಡ ಮುಂದಿನ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ಹೆಸರು ಹೇಳಬೇಕಲ್ಲ. ಅದಕ್ಕೆ ನಮಗೆ ರಾಹುಲ್ ಹೆಸರು ಬೇಡ, ರಾಹುಲ್ ಅವರ ಹೆಸರು ಹೇಳಿಬಿಟ್ರೆ ನಾವು ಇನ್ನು ಮುಂದೆ 50 ಅಲ್ಲ 20 ಸೀಟು ಗೆಲ್ಲೋದು ಕಷ್ಟ ಆಗುತ್ತೆ. ಅದರಿಂದ ಪ್ರಿಯಾಂಕಾ ಅವರ ಹೆಸರು ಹೇಳಿ ಅಂತೇಳಿ ಎಂಪಿಗಳು ಹೇಳಕ್ ಶುರು ಮಾಡಿದ್ದಾರೆ. ಖುದ್ದು ರಾಹುಲ್ ಇದು ಅವರ ಮನೆ ಅಳಿಯ ವಾದ್ರಾ ಅವರು ಕೂಡ ಹೇಳಕ್ ಶುರು ಮಾಡಿಬಿಟ್ಟಿದ್ದಾರೆ. ಅಂದಮೇಲೆ ಕಾಂಗ್ರೆಸ್ಸಿನ ಕತೆ ಈಗ ಇನ್ನು ಮುಂದೆ ವ್ಯಥೆ ಅಷ್ಟೇ. ನನಗೆ ತಿಳಿತಿರ್ತಕ್ಕಂಥದ್ದು ರಾಹುಲ್ ಅವರು ಮನಸ್ಥಿತಿ ಸರಿ ಇದೆಯೋ ಇಲ್ಲೋ ಪರೀಕ್ಷೆ ಆಗಬೇಕು. ಯಾಕೆಂದ್ರೆ ಅವರು ಇಲ್ಲದ ವಿಚಾರಗಳನ್ನ ದೇಶದಲ್ಲೂ ಕೂಡ ಹೇಳ್ತಿದ್ರು. ಇದು ದೇಶಕ್ಕೆ ಸೀಮಿತ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಹೊರದೇಶಕ್ಕೂ ಹೋದ್ರೂ ಕೂಡ ಅಲ್ಲಿಯೂ ದೇಶವನ್ನ ವಿರೋಧಿಸುವ ಮೂಲಕ ದೇಶದ್ರೋಹದ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ದೇಶದ್ರೋಹದ ಕೆಲಸ ಮಾಡ್ತಾ ಇರುವ ಕಾರಣ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ತಕ್ಷಣ ಅವರನ್ನ ದೇಶದ್ರೋಹದ ಕಾನೂನಿನ ಅಡಿಯಲ್ಲಿ ಅವರನ್ನ ಬಂಧಿಸಬೇಕು ಮತ್ತು ಇಲ್ಲ ಅಂತಂದ್ರೆ ಅವರನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಘನವಾಗಿ ನಾನು ಆಗ್ರಹ ಮಾಡ್ತೇನೆ. ಪ್ರಿಯಾಂಕಾ ಗಾಂಧಿ ಲಾವು ಯಾವುದಕ್ಕೆ ಮುಂದಿನ ಚುನಾವಣೆಯಲ್ಲಿ ಪ್ರಧಾನಿ ಅಭ್ಯರ್ಥಿ ಬಹುಶಃ ಇನ್ನು ಅವರ ಜನ್ಮದಲ್ಲಿ ಕಾಂಗ್ರೆಸ್ನವರು ಯಾವತ್ತೂ ಪ್ರಧಾನಿ ಆಗೋದಿಲ್ಲ. ಹಾಗಿದ್ರೂ ಕೂಡ ಮುಂದಿನ ಚುನಾವಣೆಗೆ ಒಬ್ಬ ಅಭ್ಯರ್ಥಿ ಹೆಸರು ಹೇಳಬೇಕಲ್ಲ. ಅದಕ್ಕೆ ನಮಗೆ ರಾಹುಲ್ ಹೆಸರು ಬೇಡ, ರಾಹುಲ್ ಅವರ ಹೆಸರು ಹೇಳಿಬಿಟ್ರೆ ನಾವು ಇನ್ನು ಮುಂದೆ 50 ಅಲ್ಲ 20 ಸೀಟು ಗೆಲ್ಲೋದು ಕಷ್ಟ ಆಗುತ್ತೆ. ಅದರಿಂದ ಪ್ರಿಯಾಂಕಾ ಅವರ ಹೆಸರು ಹೇಳಿ ಅಂತೇಳಿ ಎಂಪಿಗಳು ಹೇಳಕ್ ಶುರು ಮಾಡಿದ್ದಾರೆ. ಖುದ್ದು ರಾಹುಲ್ ಇದು ಅವರ ಮನೆ ಅಳಿಯ ವಾದ್ರಾ ಅವರು ಕೂಡ ಹೇಳಕ್ ಶುರು ಮಾಡಿಬಿಟ್ಟಿದ್ದಾರೆ. ಅಂದಮೇಲೆ ಕಾಂಗ್ರೆಸ್ಸಿನ ಕತೆ ಈಗ ಇನ್ನು ಮುಂದೆ ವ್ಯಥೆ ಅಷ್ಟೇ. ನನಗೆ ತಿಳಿತಿರ್ತಕ್ಕಂಥದ್ದು ರಾಹುಲ್ ಅವರು ಮನಸ್ಥಿತಿ ಸರಿ ಇದೆಯೋ ಇಲ್ಲೋ ಪರೀಕ್ಷೆ ಆಗಬೇಕು. ಯಾಕೆಂದ್ರೆ ಅವರು ಇಲ್ಲದ ವಿಚಾರಗಳನ್ನ ದೇಶದಲ್ಲೂ ಕೂಡ ಹೇಳ್ತಿದ್ರು. ಇದು ದೇಶಕ್ಕೆ ಸೀಮಿತ ಆಗಿದೆ ಅಂತ ನಾವು ಅಂದ್ಕೊಂಡಿದ್ವಿ. ಆದರೆ ಹೊರದೇಶಕ್ಕೂ ಹೋದ್ರೂ ಕೂಡ ಅಲ್ಲಿಯೂ ದೇಶವನ್ನ ವಿರೋಧಿಸುವ ಮೂಲಕ ದೇಶದ್ರೋಹದ ಕೆಲಸವನ್ನ ಅವರು ಮಾಡ್ತಾ ಇದ್ದಾರೆ. ಅವರು ದೇಶದ್ರೋಹದ ಕೆಲಸ ಮಾಡ್ತಾ ಇರುವ ಕಾರಣ ನಾನು ಮಾನ್ಯ ಪ್ರಧಾನಮಂತ್ರಿಗಳಲ್ಲಿ ನಾನು ಮನವಿ ಮಾಡ್ತೇನೆ, ತಕ್ಷಣ ಅವರನ್ನ ದೇಶದ್ರೋಹದ ಕಾನೂನಿನ ಅಡಿಯಲ್ಲಿ ಅವರನ್ನ ಬಂಧಿಸಬೇಕು ಮತ್ತು ಇಲ್ಲ ಅಂತಂದ್ರೆ ಅವರನ್ನ ಈ ದೇಶದಿಂದ ಗಡೀಪಾರು ಮಾಡಬೇಕು ಅಂತೇಳಿ ನಾನು ಘನವಾಗಿ ನಾನು ಆಗ್ರಹ ಮಾಡ್ತೇನೆ.